ನಾನು ಅಷ್ಟೊತ್ತಿಂದ ನೋಡ್ತಾವನೆ ಬೈಕಿನ ದಿಕ್ಕೆ ಸುಮ್ಮನೆ ನೋಡ್ತು ಕೂತಿದ್ದಿಲ್ಲ ದುರ್ಗುಟ್ಕೊಂಡು. ಏನಪ್ಪ ಏನು ಸಮಾಚಾರ? ಅಲ್ಲ ರೀ, ಆ ಸ್ಕೂಟ್ರನ್ನ ಎಂತೆಂಥವ್ರು ತಕ್ಕಂಡು ಓಡಿಸ್ಕೂತಾರೆ, ನಿಮ್ಮೊಂದು ಹೊಸ ಬೈಕ್ ತಗೋಬಾರ್ದ ಅಂತ ನನ್ನ ಹೆಂಡ್ತಿ ಹೇಳ್ದೆ. ಅಲ್ಲಪ್ಪ, ನಿನ್ನ ಹೆಂಡ್ತಿಗೂ ನನ್ನ ಗಂಡನ ಜೊತೆಲಿ ಬೈಕಲ್ಲಿ ಸುತ್ತಬೇಕು ಅಂತ ಆಸೆ, ಅದಕ್ಕೆ ತಕ್ಕ ಅಂತ ಹೇಳಲ್ಲ. ಅಯ್ಯೋ, ನನ್ನ ಹೆಂಡ್ತಿಗೂ ನನಗೂ ಬರೀ ಜಗಳವಿ. ಮಾತೆತ್ತು ಸ್ಕೂಟ್ರಲ್ಲಿ ಕರ್ಕೋಗಿ ಅಂತಲ್ಲ. ಅದಿರಲಿ ಬಿಡಿ. ಈಗ ನಾನು ಮುರುಕಲ್ ಸೈಕಲ್ ಗೊತ್ತಿದ್ನಲ್ಲ, ಆಗ ಒಬ್ಬರು ಮಾತಾಡಿಸ್ತಿರ್ಲಿಲ್ಲ. ಈಗ ತಕೋ ಭಾವ ಚೆನ್ನಾಗಿದೆ, ಅಣ್ಣ ಚೆನ್ನಾಗಿದೆ, ನಮ್ಮ ಅಣ್ಣನ ಮಗ ಅಂದ್ರೆ ಯಾಕೆ ಹೇಳೋ ಸ್ಕೂಟ್ರ್ ಕೊಡಲಿ ಅಂತ. ಸರಿಯಪ್ಪ ತಕೋಗಿ ಅಂತ ಕೊಟ್ಟರೆ ಪೆಟ್ರೋಲ್ನ ಖಾಲಿ ಮಾಡ್ಕೊಂಬ ಕೊಡು, ದುಡ್ಡು ಎಲ್ಲಿ ತರಲಿ? ಅದೇ ಹೇಳ್ತಾರಲ್ಲ, ಇರೋದೇಳು ಕಾಸು ಹೋಗಿ ಒಣಗಂಟು ಹಾಸು. ನನಗೆ ತಲೆ ಕೆಟ್ಟೋಗ್ಬಿಟ್ಟದೆ. ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತೇ ಗೊತ್ತಾಯ್ತಲ್ಲಕ್ಕಪ್ಪ. ನೋಡು, ನೀ ಸ್ಕೂಟ್ರಿಗೆ ಪೆಟ್ರೋಲ್ನೂ ಹಾಕ್ಸ್ಬೇಡ, ದುಡ್ಡು ಖರ್ಚು ಮಾಡಬೇಡ. ನಾವು ಒಂದು ಐಡಿಯಾ ಕೊಡ್ತೀನಿ, ಅದರ ನೀನು ನಡ್ಕೊಂಡು ಹೋಗು. ನೀನು ಸ್ಕೂಟ್ರು ಸೇಫ್ಟಿ ಇರ್ತದೆ, ನೀನು ಸೇಫ್ಟಿ ಇರ್ತದೆ, ₹1 ಖರ್ಚಾಗಲ್ಲ. ಏನೋ ಪೆಟ್ರೋಲ್ನ ಹಾಕ್ಸಂಗಿಲ್ವಾ? ದುಡ್ಡನ್ನ ಖರ್ಚು ಮಾಡೋಂಗೆ ಇಲ್ವಾ? ಅದು ಹೆಂಗೆ ನೋಡು, ಸ್ಕೂಟ್ರನ್ನ ಹೆಂಗೆ ಓಡಿಸ್ಬೇಕು ಅಂತ ಹೇಳ್ಕೊತೀನಿ. ಈಗ ನಿಂದು ಸ್ಕೂಟ್ರು ಅನ್ಕೋ, ಸ್ಕೂಟ್ರನ್ನ ಓಡಿಸೋದು ಹೆಂಗಪ್ಪ ಅಂದರೆ, ಬೋರೆ ಅಥವಾ ದಿನ ಇರುತ್ತಲ್ಲ ಅಲ್ಲಿ ತಳ್ಕೊಂಡು ಹೋಗೋದು ಮ್ಯಾಕ್ಕ. ಅದೇ ಇಳಿಜಾರು ಬರ್ತಲ್ಲ, ಆಗ ನಮ್ಮ ಕಾರ್ ಹಾಕ್ಬಿಟ್ಟು ಇಳಿಜಾರಲ್ಲಿ ಹಂಗೇ ಓಡಿಸ್ಕೋಬೋದು. ಇದರಿಂದ ಏನಾಯಿತು? ಪೆಟ್ರೋಲ್ ಹಾಕ್ಸಂಗಿಲ್ಲ, ದುಡ್ಡು ಖರ್ಚಾಗೋದಿಲ್ಲ.